ಪರ್ಯಾಯ ಶ್ರೀ ಕಾಣಿರು ಮಠದ ಆಶ್ರಯದಲ್ಲಿ ಇಂದಿನ ಈ ಶುಭ ದಿನದಂದು ಕ್ಷೀರಾಬ್ಧಿ ಅಂದರೆ ಉತ್ಥಾನ ದ್ವಾದಶಿಯ ಪ್ರಯುಕ್ತ ಚಾತುರ್ಮಾಸ್ಯದ ಕೊನೆಯ ಏಕಾದಶಿ ಆಷಾಢ ಶ್ರಾವಣ ಭಾದ್ರಪದ ಆಶ್ವೀಜ ಕಾರ್ತಿಕ ಮಾಸದ ಈ ಏಕಾದಶಿಯ ಶುಭ ದಿನದಂದು ಭಗವಂತನನ್ನು ಎಬ್ಬಿಸುವಂತಹ ಕಾರ್ಯಕ್ರಮ. ಭಗವಂತ ಎಂದೂ ಮಲಗಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಸಾಂಕೇತಿಕವಾಗಿ ಚಾತುರ್ಮಾಸ್ಯ ವರಾಹ ಪುರಾಣದಲ್ಲಿ ಹೇಳುವಂತೆ ಭಗವಂತ ಆಷಾಢ ಶುದ್ಧ ಏಕಾದಶಿ ಎಂದು ಮಲಗಿರ್ತಾನೆ, ಶಯನಿ ಏಕಾದಶಿ ಎಂದು. ಇವತ್ತು ಉತ್ಥಾನ ದ್ವಾದಶಿ, ಹಾಗಾಗಿ ಭಗವಂತನನ್ನು ಎಬ್ಬಿಸುವಂತಹ ಕಾರ್ಯಕ್ರಮ. ಅಂತಹ ಕಾರ್ಯಕ್ರಮಕ್ಕೋಸ್ಕರ ಸೂರ್ಯಾಸ್ತದ 3 ಘಟಿಗೆ ಅಂದರೆ 3 ಘಳಿಗೆ ಅಂದರೆ 1.5 ಗಂಟೆಗಳ ಮುಂಚೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ ಶ್ರೀಪಾದರು. 4:15ಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಕೃಷ್ಣಾಪುರ ಶ್ರೀಪಾದರು, ಫಲಿಮಾರು ಶ್ರೀಪಾದರು, ಅದಮಾರು ಶ್ರೀಪಾದರು, ಅದಮಾರು ಚಿಕ್ಕ ಶ್ರೀಪಾದರು ಹಾಗೂ ಪರ್ಯಾಯ ಶ್ರೀಪಾದರು 5 ಜನರು ಆ ಭಗವಂತನನ್ನು ಪೂಜೆ ಮಾಡಿ ಆ ಭಗವಂತನಿಗೆ ಇಂದಿನ ಏಕಾದಶಿ ಚಾತುರ್ಮಾಸ್ಯದ ವ್ರತವನ್ನು ಸಮರ್ಪಣೆ ಮಾಡಿದ್ದಾರೆ. ಭಗವಂತನನ್ನು ಕ್ಷೀರದ ಹಾಲಿನಿಂದ ಅಭಿಷೇಕವನ್ನು ಮಾಡಿ ಭಗವಂತನನ್ನು ಉತ್ಥಾನ ಮಾಡಿಸಿದ್ದಾರೆ. ಕ್ಷೀರಾಬ್ಧಿ ಅಂದರೆ ಕ್ಷೀರ ಸಮುದ್ರದ ಮಧ್ಯದಲ್ಲಿರುವ ಭಗವಂತನನ್ನು ಚಿಂತನೆ ಮಾಡಬೇಕು ಅಂತ. ಹಾಗಾಗಿ ಸರೋವರದ ಮಧ್ಯದಲ್ಲಿ ಭಗವಂತನನ್ನು ಇಟ್ಟು ಪೂಜಿಸಿ ಆ ಚಿಂತನೆ ನಮಗೆ ಬರುವಂತೆ ಶ್ರೀಪಾದರು ಅನುಗ್ರಹಿಸಿದ್ದಾರೆ. ಇಂತಹ ಭಗವಂತನನ್ನು ನಾವೆಲ್ಲರೂ ಕಂಡು ಧನ್ಯರಾಗಿ ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋಣ ಅಂತ ಹೇಳಿ